ಒಂದು ನಂದಿ, ಒಂದು ಭೃಂಗಿ. ಬಲಗಡೆ ಇರೋದು ನಂದಿ, ಎಡಭಾಗದಲ್ಲಿರೋದು ಭೃಂಗಿ. ನಂದಿ ಸ್ವಲ್ಪ ದಪ್ಪಕ್ಕಿದೆ, ತಲೆಯನ್ನು ಬಗ್ಗಿಸ್ಕೊಂಡಿದೆ. ಯಾಕೆಂದರೆ ನನಗೆ ಅವಮಾನ ಆಗಬೇಕು, ನಾನು ಈ ಥರ ಹೇಳಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ನಂದಿ ತಲೆಯನ್ನು ಬಗ್ಗಿಸ್ಕೊಂಡಿದೆ. ವಿಜೃಂಭಣೆಯಿಂದ ಎತ್ಕೊಂಡ್ಬಂದಂಥ ಭೃಂಗಿ ತಲೆಯನ್ನು ಎತ್ಕೊಂಡು ಸಮಾಧಾನಯುತವಾಗಿ ಬಂದಿದ್ದಾನೆ. ಇದು ಈ ಒಂದು ಕ್ಷೇತ್ರ ಮಹಿಮೆಯಲ್ಲಿ ನಡೆದಿರುವಂಥ ಇದು. ಇನ್ನು ಇಲ್ಲಿ ಪ್ರಸನ್ನ ಗಣಪತಿ, ನಿರ್ವಿಘ್ನ ಗಣಪತಿ ಇದೆ. ಹಾಗೆ ಇನ್ನು ಶಿವನ ಅರ್ಧಾಂಗಿ ಪಾರ್ವತೀ ದೇವಿ ಇದ್ದಾಳೆ. ಸುಮಂಗಲೆಯರಿಗೆ ಸುಮಂಗಲತ್ವವನ್ನು ಕೊಡುವಂಥ ತಾಯಿ, ಮತ್ತು ಕನ್ಯೆಯರಿಗೆ ವಿವಾಹ ಭಾಗ್ಯವನ್ನು ಕೊಡುವಂಥದ್ದು. ಇನ್ನು ಬಾಲಸುಬ್ರಹ್ಮಣ್ಯ ಮಕ್ಕಳಿಗೆ ಬಾಲಗ್ರಹ ಚೇಷ್ಟೆಗಳೇನನ್ನ ಇದ್ದರೆ ಅದು ಇಲ್ಲಿ ಬಂದು ಪೂಜೆ ಧ್ಯಾನ ಮಾಡೋದ್ರಿಂದ ಅದು ಒಂದು ಪರಿಹಾರ ಆಗುತ್ತೆ. ಮತ್ತು ವಿವಾಹವಾಗುವಂಥ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಇಲ್ಲಿ ಹರಕೆ ಹೊತ್ಕೊಂಡು ಇದು ಮಾಡಿದರೆ ಅವರ ಹರಕೆ ತೀರುವಂಥ ಒಂದು ಇದನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಇನ್ನು ಇದು ಅರ್ಜುನ ಪ್ರತಿಷ್ಠೆ ಮಾಡಿ ಈ ಲಿಂಗ ಗುಡಿ ಇಲ್ಲ, ಏನೂ ಇಲ್ದಿರ ಇದ್ದಾಗ ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ರೈತ ದಿನ ಗೋವುಗಳು ನೋಡ್ಕೊಂಬರೋದು. ಈ ಬೆಟ್ಟಗುಡ್ಡಗಳಲ್ಲಿ ಗೋವುಗಳನ್ನೆಲ್ಲನೂ ಮೇಯಿಸ್ಕೊಂಡು ಆತ ತಗೊಂಡು ಹೋಗೋವಾಗ ಅದರಲ್ಲಿ ಒಂದು ಹಸು ಮನೆಗೆ ಹೋದರೆ ಹಾಲೇ ಕೊಡ್ತಾ ಇರಲಿಲ್ಲಂತೆ. ಅದನ್ನು ಒಂದು 10 ದಿವಸ 15 ದಿವಸ ಮನೆ ಯಜಮಾನ ನೋಡಿ ಈತನಿಗೆ ಬೈದಾಗ ಈತನು ಇದು ಹಸುವು ಎಲ್ಲಿ ಹಾಲು ಕೊಡುತ್ತೆ, ಹಾಲು ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಒಂದು ದಿವಸ ಹಸುವಿನಿಂದೇನೆ ಇದ್ದಾಗ ಆ ಹಸುವು ಇಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡುವಂಥ ಗುಹೆಗೆ ಹೋಗಿ ಅಲ್ಲಿ ಒಂದು ಹುತ್ತಕ್ಕೆ ಹಾಲನ್ನು ಬಿಡ್ತಾ ಇತ್ತಂತೆ. ಅದನ್ನು ನೋಡಿದ ಆತನು ಈ ಥರ ಆಗಿದೆಯಲ್ಲ ಅಂತ ಹೇಳಿದಾಗ ಅಲ್ಲಿ ಆ ಸಪ್ತ ಋಷಿಗಳು, ಅಯ್ಯ ನೀನು ಇಲ್ಲಿ ಬಂದಿದ್ದೀಯಾ, ಇಲ್ಲಿ ನೀನು ಬಂದಿರೋ ಸಮಾಚಾರ ಯಾರಿಗೂ ಹೇಳಬೇಡ, ನೀನೇನಾದರೂ ಹೇಳಬೇಕಾಗಿದ್ದರೆ ಒಂದು ದೇವಸ್ಥಾನ ಕಟ್ಟಿಸು, ಒಂದು ಕೆರೆ ಕಟ್ಟಿಸು ಅಂತ ಹೇಳಿದಾಗ ಆತ ಹೇಳಿದಂತೆ, ಸ್ವಾಮಿ ನಾನು ನಿತ್ಯ ಬಡವ, ನಾನು ಏನೋ ಗೋ ವಹಿಸ್ಕೊಂಡು ಅವ್ರು ಕೊಟ್ಟಿರೋ ಇದರಲ್ಲಿ ಜೀವನ ಮಾಡ್ತಿದ್ದೀನಿ, ನಾನು ಆ ದೇವಸ್ಥಾನ ಇದೆಲ್ಲ ಯಾಕೆ ಕಟ್ಟಲಿ ಅಂದಾಗ ಅಲ್ಲಿ ಮರಳಿದ್ದನ್ನು ತೋರಿಸಿ ಆ ಮರಳಿದ ತೊಗೊಂಡೋಗಂದರೆ ನಾನು ಇಷ್ಟು ಹೇಳಿದರೆ ಮರಳು ತೊಗೊಂಡೋಗಿ ಅಂತ ಹೇಳಿದ್ದಾರಲ್ಲ ಅಂತ ಹೇಳ್ತು. ಇನ್ನು ಗುರುಗಳ ಮಾತು ಇದು ಬಿಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮರಳನ್ನ ಗಂಟಾಕ್ಕೊಂಡು ಮನೆಗೆ ಬಂದಂತೆ. ಮನೆಗೆ ಬಂದು ಅದನ್ನು ಮನೆಯಲ್ಲಿಟ್ಟು ಕೈಕಾಲು ತೊಳ್ಕೊಂಡ್ಬಂದಾಗ ಆತನ ಹೆಂಡತಿ, ಇದೇನು ನಾನು ಬುತ್ತಿ ಕಟ್ಟಿ ಕಳಿಸಿದ್ದೆ, ಈತನ ಬುತ್ತಿನ ತಿಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಬಿಚ್ಚಿ ನೋಡಿದರೆ ವಜ್ರ ವೈಢೂರ್ಯಗಳು ಕಾಣಿಸಿದ್ದಂತೆ. ಅದನ್ನು ನೋಡಿ ಆಕೆ ಗಂಡನ ಕೇಳಿದಂತೆ, ಎಲ್ಲಿ ಕಳ್ತನ ಹೋಗಿದ್ದೆ, ಎಲ್ಲಿಂದ ಕಳ್ತನ ಮಾಡ್ಕೊಂಬಂದೆ ಅಂದಾಗ, ಇಲ್ಲ ನಾನೇನು ಕಳ್ತನ ಮಾಡಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಲ್ವಂತೆ. ಹಾಗಾಗಿ ಇನ್ನು ಹೇಳಿದ ಮಾತು ಕೇಳಲ್ಲ ಅಂತಂದ್ಬಿಟ್ಟು ಆ ವಜ್ರ ವೈಢೂರ್ಯಗಳನ್ನೇ ಕರಗಿಸಿ ಅದರಲ್ಲಿ ಭಗವಂತನಿಗೆ ಒಂದು ದೇವಾಲಯವನ್ನು ಕಟ್ಟಿದ. ಅದಾದಮೇಲೆ ಕೆಳಗಡೆ ಒಂದು ಕೆರೆಯನ್ನು ಕಟ್ಟಿಸ್ತಾ ಆ ಕೆರೆಗೆ ಆತನ ಹೆಸರೇ ಇಟ್ಟು ರಾಮಕಾಮಣ್ಣ ಅಂತ. ಆ ರಾಮಕಾಮಣ್ಣ ಕೆರೆಯನ್ನು ನಿರ್ಮಿಸಿ ಉಳಿದಿದ್ದ ಹಣವನ್ನು ಇಲ್ಲಿ ಬಂದು ಒಂದು ದೊಡ್ಡ ಬಂಡೆ ಇದೆ, ಆ ಬಂಡೆನ ಪ್ರಾರ್ಥನೆ ಮಾಡಿಕೊಂಡಾಗ ಬಂಡೆ ಇಬ್ಬಾಗವಾಯ್ತಂತೆ. ಉಳಿದಿದ್ದ ಎಲ್ಲವನ್ನು ಅದರಲ್ಲಿ ಇಟ್ಬಿಟ್ಟು ಮತ್ತೆ ಭಗವಂತನ ಧ್ಯಾನ ಮಾಡಿದಾಗ ಅದೆಲ್ಲ ಒಂದೇ ಆಗೋಯ್ತಂತೆ. ಆಗ ಇಲ್ಲಿನ ಸಮಾಚಾರ ಹೆಂಡತಿಗೆ ಹೇಳಿ ಆತನು ಪ್ರಾಣತ್ಯಾಗವನ್ನು ಮಾಡಿದಂತೆ. ಹೀಗಾಗಿ ಆ ಕಾಲದಿಂದ ಬಂದಿರುವಂಥ ಇದು ಮುಕ್ತೀಶ್ವರ ಸ್ವಾಮಿ, ಅಂದರೆ ಬಂದವರಿಗೆ ಮುಕ್ತಿಯನ್ನು ಕರುಣಿಸಿಕೊಡ್ತಾನೆ. ಯಾರೇ ಏನೇ ಕಷ್ಟದಿಂದ ಬಂದರೂ ಅವರ ಕಷ್ಟ ನಿವಾರಣೆ ಆಗೋದಕ್ಕೋಸ್ಕರ ಇದು ಮುಕ್ತೀಶ್ವರ ಸ್ವಾಮಿ ಆಗಿದೆ. ಹಾಗಾಗಿ ಭಾರದ್ವಾಜ ಕ್ಷೇತ್ರ, ಭಾರದ್ವಾಜ ಋಷಿಗಳು ತಪಸ್ಸು ಮಾಡಿರೋದ್ರಿಂದ ಭಾರದ್ವಾಜ ಕ್ಷೇತ್ರ, ಸಪ್ತ ಋಷಿಗಳು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿರೋದ್ರಿಂದ ತುಂಬ ವಿಶೇಷವಾಗಿದೆ. ಪ್ರತಿಯೊಂದು ಭಕ್ತರು ಇಲ್ಲಿ ಬಂದು ಧ್ಯಾನ ಮಾಡಿಕೊಂಡು ಹೋದರೆ ಅವರ ಉದ್ದೇಶಗಳು, ಅವರ ಕೈಂಕರ್ಯಗಳು, ಕೋರಿಕೆಗಳೆಲ್ಲನೂ ನೆರವೇರಿಕೊಂಡು ಬರ್ತಾ ಇದೆ. ಹಾಗಾಗಿ ಭಕ್ತಾದಿಗಳು ಈ ಸನ್ನಿಧಾನದಲ್ಲಿ ಬಂದು ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳಬೇಕು. ವಿಶೇಷವಾಗಿ 4 ಕಾರ್ತಿಕ ಸೋಮವಾರಗಳು ತುಂಬ ವಿಶೇಷವಾದ ಪೂಜೆ ಇರುತ್ತೆ. ಮತ್ತು ಜನವರಿ 1ನೇ ತಾರೀಕು ವೈಕುಂಠ ಏಕಾದಶಿ ದಿವಸ, ಅಷ್ಟಲ್ದಿರ ಮಹಾಶಿವರಾತ್ರಿ ದಿವಸ ರಾತ್ರಿಯೆಲ್ಲ ಪೂಜೆ ಪುನಸ್ಕಾರಗಳೆಲ್ಲನೂ ನಡೀತಾ ಇರುತ್ತೆ. ಈ ಒಂದು ಪೂಜಾ ಕೈಂಕರ್ಯಗಳಿಗೆ, ಭಗವಂತನ ಅನುಗ್ರಹಕ್ಕೆ, ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದ್ದರೆ ಭಗವದ್ಭಕ್ತರು ಧನಧಾನ್ಯಾದಿಗಳನ್ನು ಭಗವಂತನಿಗೆ ಅರ್ಪಿಸಿ ಅವರ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾದಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಇನ್ನೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ